ಗ್ರೀನ್ ಕಲರ್ ಹಲ್ಲಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡ್ತಾ ಇರೋದು. ಅಯ್ಯಪ್ಪ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ಸೌದಾಮಿನಿ. ವೆಲ್ಕಮ್ ಟು ಮಿನಿಸ್ ವರ್ಲ್ಡ್ ಟೈಮ್ ಪಾಸ್ ವಿಡಿಯೋಸ್. ಟೈಟಲ್ ನೋಡಿ ಗೊತ್ತಾಗಿರಬೇಕು, ಅಂಡಮಾನ್ ಹಾಲಿಡೇಸ್ ಇದು ಅಂತ. ಬನ್ನಿ ಅಂಡಮಾನ್ಗೆ ಹೋಗೋಣ. ಡೇ ಒನ್ನಲ್ಲಿ ಮಧ್ಯಾಹ್ನ ಚೆಕ್-ಇನ್ ಆಗಿ ಸಾಯಂಕಾಲ ನಮಗೆ ಈ ಬೀಚ್ ಹತ್ರ ಕರ್ಕೊಂಡು ಹೋದರು. ಅಲ್ಲಿ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇತ್ತು, ಆದರೆ ನಾವು ಈ ಸ್ಪೀಡ್ ಬೋಟ್ ಒಂದು ತೊಗೊಂಡ್ವಿ. ಚೆನ್ನಾಗಿತ್ತು. 3 ಐಲ್ಯಾಂಡ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಆಲ್ ಬ್ಯೂಟಿಫುಲ್ ಐಲ್ಯಾಂಡ್ ಆ್ಯಸ್ ಯೂಶ್ವಲ್. ತುಂಬ ಚೆನ್ನಾಗಿತ್ತು ಐಲ್ಯಾಂಡ್ ಎಲ್ಲ. ನೆಕ್ಸ್ಟ್ ರಾತ್ರಿ ನಮಗೆ ಕ್ರೂಸಲ್ಲಿ ಡಿನ್ನರ್ ಇತ್ತು. ಅದು ವೆರಿ ವೆರಿ ಬ್ಯೂಟಿಫುಲ್ಲು. ಇದೇನು ಬೆಲ್ಲ ಬೇ ಅಂತ ಒಂದು ಕ್ರೂಸು. ಅಲ್ಲಿ ಲೈವ್ ಮ್ಯೂಸಿಕ್ಕು ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ರಾತ್ರಿ. छोटा सी फेसिंग है। नाइट में क्या होगा, ब्रिटिश नहीं रहेंगे यहाँ पर, ब्रिटिश को पता है कि ये कमरा इंडिया का आदमी, स्टाफ इंडिया का आदमी, ये भी इंडियन है। नाइट में लोग फ्रेंडशिप करेंगे। ब्रिटिश रात में क्या करेंगे, बीच का फोल्डिंग ब्रिज है, इसको आप हटा देंगे। ये फोल्डिंग ब्रिज है, ब्रिज को हटा देंगे रात में। ब्रिज को हटा देंगे रात में ये लॉक हो जाएगा। बस ये कैसे जाएगा? अभी 3 ब्लॉक बच्चा है साथ में। 4 टूट गया वर्ल्ड वार भूकंप, या बम गिर गया तो भूकंप आया था। 3 बचा है, 671 ये नहीं है। गवर्नमेंट तोड़ दिया, ईटा मिला, उसको अस्पताल बना दिया। इसे ब्रिक्स अस्पताल बना दिया। एंट्री पॉइंट है, चेकिंग पॉइंट है। आइए ऊपर जाएंगे। ಇದು ಇನ್ಸೈಡ್ ಫೆರಿ ಎಲ್ಲ ಸ್ವಲ್ಪ ಖಾಲಿ ಇತ್ತು. ಯಾರೂ ಅಷ್ಟು ಜನ ಇರಲಿಲ್ಲ, ಕಡಿಮೆ ಜನ ಇದ್ದರು. ಚೆನ್ನಾಗಿತ್ತು. ಆ್ಯಕ್ಚುಲಿ ಏನು ಅಂತ ಗೊತ್ತಿಲ್ಲ. ಈ ಥರ ಏನೋ ನೀರು ಒಳಗಿಂದ ಬರ್ತಾ ಇದೆ. ಅಲ್ಲಿದೆ
ಇದೇನಂತ ಗೊತ್ತಿಲ್ಲ ನೋಡಿ, ಇಲ್ಲಿದೆ ಕೆಳಗಿಂದ ನೀರು ಕೆಳಗಿಂದ ನೀರು ಪ್ರೆಷರಿಂದ ಬರಂಗ್ ಕಾಣಿಸ್ತಾ ಇದೆ ನೋಡಿ. ದಿಸ್ ಈಸ್ ಹ್ಯಾವ್ಲಾಕ್. ಕಾಲಾ ಪತ್ತರ್ ಹ್ಯಾವ್ಲಾಕ್. ಕೆಳಗಡೆಯಿಂದ ಮಾಡಿ ಹ್ಮ್ ಅಲ್ಲಿ ಅಡಿಗೆ ಮಾಡಿ. ಎಲ್ಲಿ ಎಲ್ಲಿ ಓಡಾಡ್ತಾ ಇದೆ. ಕಾಲಾ ಪತ್ತರಲ್ಲಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಬರ್ತಾ ಇದೆ. ಹ್ಯಾವ್ಲಾಕ್ ಬೀಚ್, ಕ್ಲೀನ್ ಅಂಡ್ ನೀಟ್ ಬೀಚ್. ಸೇಮ್ ಮಾರಿಷಸ್ ಅಲ್ಲಿ ಇದೆಯಲ್ಲ ಅದೇ ತರ ಇದೆ, ನೀಟಾಗಿದೆ, ಕ್ಲೀನ್ ಆಗಿದೆ, ಕಾಮಾಗಿ. Take me back to California. I wanna go back to 2018. I wanna go back to when I was happy. So take me back to California. Take me back. Take me back to that time. One good friend was in my life. California seems so far away from me, from me, from me. Made my first album. बाहर. वाह, so beautiful. वाह. आप करना चाहते तो उस तरफ जाइए, करके रिपीट करिए. टच करो. करिए यहाँ से. वो काटेगा नहीं. नहीं काटने वाला जाएगा, काटने वाला हो तो नहीं करता. टच करो. हाँ करिए, आराम से लेके जाइए. इधर 1 सेकेंड. हाँ करो. देखो ना जाओ, सुन दे.
जिना है ಇದು ಏನು ಫ್ರೂಟ್ ಹೇಳಿ ಅವ್ರು ಹೇಳಿದ ಸಿ ಪೈನಾಪಲ್. ಸಿ ಪೈನಾಪಲ್ ಇದನ್ನು ಟ್ರೈಬ್ಸ್ ತಿಂತಾರಂತೆ, ನಾವು ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ರು ನಮ್ಮ ಗೈಡು. ಚೆನ್ನಾಗಿದೆ ನೋಡೋಕೆ ಒಂಥರ. ಮ್ಯಾಗ್ನಿಫೈಯಿಂಗ್ ಲೆನ್ಸ್ ನೋಡಿ, ಇಲ್ಲಿ ಫ್ರೆಶ್ ವಾಟರ್ ಬರ್ತಾ ಇದೆ. ಬಂದು 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 ಇಲ್ಲಿ ಸಮುದ್ರಕ್ಕೆ ಸೇರ್ತಾ ಇದೆ. ಸಮುದ್ರಕ್ಕೆ ಸೇರಿದ ತಕ್ಷಣ ಫುಲ್ ಸಾಲ್ಟಿ ವಾಟರ್, ಫ್ರೆಶ್ ವಾಟರ್, ಸಾಲ್ಟಿ ವಾಟರ್. ಈ ಗಿಡಗಳೊಂಥರ ಡಿಫ್ರೆಂಟ್ ಇದೆ. ಕೆಳಗಡೆ ಬೇರೆಲ್ಲ ಸ್ವಲ್ಪ ಭೂಮಿ ಮೇಲೆ ಬಂದಂಗಿದೆ. ರೂಟ್ಸ್ ಎಲ್ಲ ನೋಡಿ ಭೂಮಿ ಮೇಲೆ ಬಂದಂಗಿದೆ. ಡಿಫ್ರೆಂಟ್ ಆಗಿದೆ. ನೀಲ್ ಐಲ್ಯಾಂಡ್ ಇದು, ಬ್ಯೂಟಿಫುಲ್ ಐಲ್ಯಾಂಡ್. ಇದು ನಮ್ಮ ರೆಸಾರ್ಟ್. ಇದು ರೆಸಾರ್ಟ್ಗೆ ಅಟ್ಯಾಚ್ ಆಗಿದೆ ಈ ಪ್ರೈವೇಟ್ ಬೀಚ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿದ್ದು ಲಕ್ಷ್ಮಣಪುರ್ ಬೀಚ್ ಅಂತ ನೀಲ್ ಐಲ್ಯಾಂಡಲ್ಲಿದೆ. ಖಾಲಿ ಹೊಡಿತಾ ಇದೆ, ಒಬ್ಬರು ಇಲ್ಲ. ಒಂದೆರಡು ಫ್ಯಾಮ್ಲಿ ಇದ್ದೀವಿ ಅಷ್ಟೇ ನಾವು. ನಮ್ಮದೊಂದು ಫ್ಯಾಮ್ಲಿ, ಇನ್ನೊಂದೊಂದು ಫ್ಯಾಮ್ಲಿ ಇದೆ ಅಷ್ಟೇ. ಖಾಲಿ ಇದೆ. ಸೊ ಅಡ್ವಾಂಟೇಜ್ ಆಫ್ ಈ ಆಫ್ ಸೀಸನ್ ಆಗಿರೋದ್ರಿಂದ ಕಡಿಮೆ ಜನ ಇರೋದು. ಐ ಪ್ರಿಫರ್ ಆಫ್ ಸೀಸನ್. ಆದರೆ ಆಫ್ ಸೀಸನ್ ಒಂದು ಡಿಸಡ್ವಾಂಟೇಜ್ ಅಂದರೆ ಮಳೆ ಬರುತ್ತೆ. ಸೊ ಸ್ವಲ್ಪ ಛತ್ರಿ, ರೈನ್ ಕೋಟು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಕ್ಲಿಸ್ಟರ್ ಕ್ಲಿಯರ್ ವಾಟರ್, ಗಲೀಜಾಗಿಲ್ಲ ನೋಡಿ. ಇದೆಲ್ಲ ನೋಡಿ ಒಳಗಡೆ ಇದೆಲ್ಲ ಕಾಣಿಸುತ್ತೆ. ಎಲ್ಲ ವಾಟರು ಸ್ವಲ್ಪ ಹೀಗೆ ಇದೆ, ಅಂದರೆ ಕ್ಲಿಯರ್ ಇದೆ, ಏನು ಗಲೀಜಾಗಿಲ್ಲ. ನಮ್ಮ ಇಂಡಿಯಾ ಥರ, ಮೇನ್ಲ್ಯಾಂಡ್ ಇಂಡಿಯಾ ಥರ ಇದು ಗಲೀಜಾಗಿಲ್ಲ. ಇದು ಸ್ವಲ್ಪ ದೂರ ಇರೋದ್ರಿಂದ ಕ್ಲೀನ್ ಇದೆ, ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ಫೆರಿ. 3 ಐಲ್ಯಾಂಡ್ ಫೆರಿಯಲ್ಲಿ ಓಡಾಡಿ ಲಾಸ್ಟ್ ದಿನ ನನಗೆ ನೀಲ್ ಟು ಪೋರ್ಟ್ ಬೇರ್ ಬರೋ ಅಷ್ಟರಲ್ಲಿ ಸೀ ಸಿಕ್ನೆಸ್ ಸ್ಟಾರ್ಟ್ ಆಗಿಬಿಡ್ತು. ಸದ್ಯ ನನ್ನ ಹಸ್ಬೆಂಡ್ಗೆ, ನನ್ನ ಮಗನಿಗೆ ಆಗಲಿಲ್ಲ, ನನಗಾಯ್ತು. ಅಪ್ಪ ಯಾವಾಗಪ್ಪ ಲ್ಯಾಂಡ್ ಸಿಗುತ್ತೆ ದೇವ್ರೆ ಅಂತ ಅಂದ್ಕೊಂಡು ಬಂದೆ. ಅದೊಂದು ಈವ್ನಿಂಗ್ ಅವತ್ತು ನಮಗೆ ಪೋರ್ಟ್ ಬ್ಲೇರಲ್ಲಿ ಇದು ಸನ್ಸೆಟ್ ಪಾಯಿಂಟು, ಅಲ್ಲಿ ಕರ್ಕೊಂಡು ಹೋಗಿದ್ರು. ಈ ಸನ್ಸೆಟ್ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ಅಲ್ಲಿ ಜನಗಳು ಹಾಗೆ ಅಷ್ಟೇ ಕೈಂಡ್ ಹಾರ್ಟೆಡ್, ವೆರಿ ವೆರಿ ಗುಡ್ ಪೀಪಲ್, ವೆರಿ ಟ್ರೂ ಪೀಪಲ್ ದೇ ಆರ್. ಅಲ್ಲಿ ಥೆಫ್ಟ್ ಇಲ್ಲ, ಕ್ರೈಮ್ ಇಲ್ಲ,
ನಾವು ಎಷ್ಟು ಕೂಲಾಗಿ ಹೋಗಿ ಬರ್ಬೋದು ಅಂದರೆ ನಮಗೇನು ಯಾರು ಜನ ಮೋಸ ಮಾಡ್ತಾರೆ, ನಮ್ಮ ಹುಷಾರಲ್ಲಿ ನಾವು ಇರಬೇಕು ಆ ಥರ ಇಲ್ಲವೇ ಇಲ್ಲ ಅಲ್ಲಿ. ಅಷ್ಟು ಚೆನ್ನಾಗಿದೆ. ಆ ಐಲ್ಯಾಂಡ್ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಅಲ್ಲಿ ಜನಗಳು ಅಷ್ಟೇ ಒಳ್ಳೆಯವರಾಗಿದ್ದಾರೆ. कोई माता की उंगलियों पे न डाले पानी, कोई माता की उंगलियों पे न डाले पानी, जिंदगी भर ಲಾಸ್ಟ್ ಡೇ ನಮಗೆ ಮಧ್ಯಾಹ್ನ ತನಕ ಟೈಮ್ ಇತ್ತು. ಅದಕ್ಕೆ ನಮಗೆ ಅಲ್ಲಿ ಒಂದು ರೋಸ್ ಐಲ್ಯಾಂಡ್ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಹಿಂದೆ ಬ್ರಿಟಿಷರ್ಸ್ ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲೇ ಇರ್ತಿದ್ರಂತೆ. ಅದು ಸೆಲ್ಯುಲರ್ ಜೈಲ್ ಹತ್ರನೇ ಇದೆ ಅದು. ಸೊ ಇಲ್ಲಿ ಬ್ರಿಟಿಷ್ ನಮ್ಮನ್ನ ರೂಲ್ ಮಾಡೋ ಟೈಮಲ್ಲಿ ಅವರು ಅವ್ರ ಫ್ಯಾಮಿಲಿ ಅವರೆಲ್ಲ ಈ ಐಲ್ಯಾಂಡಲ್ಲಿ ಇದ್ರಂತೆ. ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಐಲ್ಯಾಂಡ್. ಅಫ್ಕೋರ್ಸ್ ಎಲ್ಲ ಐಲ್ಯಾಂಡ್ಸು ಬ್ಯೂಟಿಫುಲ್ ಇದೆ. ನೋಡಿ ನಮ್ಗೆ ಹೋದ ತಕ್ಷಣ ಯಾರು ವೆಲ್ಕಮ್ ಮಾಡಿದ್ರು ಅಂತ. ಎಷ್ಟು ಜಿಂಕೆಗಳಿದೆ ಅಂದರೆ ಅಲ್ಲಿ ಆ ಐಲ್ಯಾಂಡ್ ಫುಲ್ ಜಿಂಕೆಗಳು ಮತ್ತು ನವಿಲು. ಜನಗಳಿಗೆಲ್ಲ ಫುಲ್ಲು ರೂಢಿಯಾಗ್ಬಿಟ್ಟಿದೆ. ಎಂಟ್ರಾದ ತಕ್ಷಣ ನಮಗೆ ಈ ಸೀನು ಆರಾಮಾಗಿ ಜನಗಳ ಜೊತೆ ಓಡಾಡ್ಕೊಂಡಿದೆ. ಸೊ ಹಿಂದೆ ಕಾಡು ತಿನ್ಲಿ ಅಂತ ಬ್ರಿಟಿಷರ್ಸು ಇಲ್ಲಿ ಈ ಜಿಂಕೆಗಳನ್ನ ತೊಗೊಂಬಂದಿದ್ರಂತೆ. ಸೊ ಇವೆಲ್ಲ ಅವ್ರ ಡಿಸೆಂಡೆಂಟ್ಸು ಇಲ್ಲಿದ್ದಾರೆ, ಆರಾಮಾಗಿದ್ದಾರೆ. ಈ ಐಲ್ಯಾಂಡಲ್ಲಿ ಅನಿಮಲ್ಸ್ ಇಲ್ಲ, ವೈಲ್ಡ್ ಅನಿಮಲ್ಸ್ ಅಂದರೆ ಸಿಂಹ, ಹುಲಿ ಅವೆಲ್ಲ ಇಲ್ಲ. ಈ ಜಿಂಕೆನ ಅವರು ತೊಗೊಂಬಂದಿರೋದು. ಸೊ ಇದೀಗ ಇಷ್ಟೊಂದು ಆಗಿದೆ. ಫಿಯರ್ಲೆಸ್ ಆಗಿ ಆರಾಮಾಗಿ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲರಿಗೂ ಎಂಟರ್ಟೈನ್ ಮಾಡ್ಕೊಂಡು ಇದ್ದಾವೆ. ಚರ್ಚ್ ಇದು ಬ್ರಿಟಿಷ್ ಕಾಲದ್ದು. ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ, ಆದರೆ ಎಲ್ಲ ಹಾಳಾಗ್ಬಿಟ್ಟಿದೆ, ಏನು ಮೇಂಟೆನೆನ್ಸ್ ಇಲ್ಲ. ಅವ್ರ ಬಂಗ್ಲೋಸು, ಅವ್ರ ಮನೆಗಳು ಎಲ್ಲ ಇದೆ, ಎಲ್ಲ ರೂಯಿನ್ ಆಗಿಬಿಟ್ಟಿದೆ ಈಗ. ಎಸ್, ಇದು ನಮ್ಮ ಅಂಡಮಾನ್ ಟ್ರಿಪ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್, ಟೇಕ್ ಕೇರ್.